ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದ್ದ ಮೂಡ ಹಗರಣ ಪ್ರಕರಣ ಸದ್ಯ ಈಗ ಮತ್ತೊಂದು ಮಗ್ಗಲನ್ನ ಬದಲಿಸ್ತಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇಡಿ ಈಗ 100 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕ್ಲಿಕ್ಕೆ ಒಂದು ಆದೇಶ ಮಾಡಿರೋದು. ಸರ್, ನಿಮ್ಮ ಹೋರಾಟಕ್ಕೆ ಎಲ್ಲೋ ಜಯ ಸಿಗ್ತಿದೆ ಅಂತ ಅನಿಸ್ತಿದೆಯಾ ಸರ್ ಈಗ? ಸರ್, ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ಎಲ್ಲ ದಾಖಲಾತಿಗಳು ಇಟ್ಕೊಂಡು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಈ ಪ್ರಕರಣ ಜಯ ಸಿಗುತ್ತೆ ಅಂತ ನನಗೆ ಭರವಸೆ ಇದೆ ಅನ್ನೋದೇ ಹೇಳ್ತಾ ಇದ್ದೀನಿ. ಆ ಪ್ರಕಾರ ಒಂದು ಸಮಯಕ್ಕೆ ಅನುಗುಣವಾಗಿ ಪ್ರತಿಯೊಂದು ಹಂತದಲ್ಲಿ ಜಯ ಸಿಗ್ತಾ ಇದೆ. ಈಗಾಗಲೇ ಜಾರಿ ನಿರ್ದೇಶನದವರು 300 ಕೋಟಿ ಬೆಲೆ ಬಾಳುವಂತಹ 160 ನಿವೇಶನ ಮುಟ್ಗೋಲು ಹಾಕೊಂಡಿದ್ರು. ಈಗ 100 ಕೋಟಿ ಮೌಲ್ಯದ 92 ನಿವೇಶನ ಮುಟ್ಗೋಲು ಹಾಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಬಹುಶಃ 700-800ಕ್ಕಿಂತ ಹೆಚ್ಚಿನ ನಿವೇಶನ ಮುಟ್ಗೋಲು ಹಾಕೊಳ್ಳುವಂಥ ಸಂಭವ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ 1000ಕ್ಕಿಂತ ಹೆಚ್ಚಿನ ನಿವೇಶನ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿರೋದು ದಾಖಲೆಗಳ ಸಮೇತ ಸಾಬೀತಾಗಿದೆ. ಆ ಎಲ್ಲ ನಿವೇಶನ ಜಾರಿ ನಿರ್ದೇಶನ ಮುಟ್ಗೋಲು ಹಾಕೊಳ್ತಾರೆ. ಆ ನಂತರದಲ್ಲಿ ಆ ನಿವೇಶನಗಳು ಮೈಸೂರು ನಗರ ಪ್ರಾಧಿಕಾರಕ್ಕೆ, ಅಂದರೆ ಈಗಿನ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರುತ್ತೆ. ಅದು ಹರಪನಹಳ್ಳಿ ತಲುಪುತ್ತೆ. ಅಲ್ಲಿವರೆಗೂ ನಾನು ವಾಡ ನಿಲ್ಲಿಸಲ್ಲ. ಅಂದ್ರೆ ಬರೋಬ್ಬರಿ 400 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಈಗಾಗಲೇ ಇಡಿಯವರು ಮುಟ್ಟುಗೋಲು ಹಾಕ್ಲಿಕ್ಕೆ ಇರೋದು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಸ್ತಿ ಕೂಡ ಇದೆಯಾ ಸರ್? ಸರ್, ಇಲ್ಲ, ಸಿದ್ದರಾಮಯ್ಯ ಅವರು ದೂರು ದಾಖಲು ಮಾಡಿದಾಗೆ ನಿವೇಶನ ಪ್ರಾಧಿಕಾರಕ್ಕೆ ವಾಪಸ್ ಕೊಟ್ಟಿರೋದ್ರಿಂದ ಅವರ ನಿವೇಶನ ಮುಟ್ಗೋಲು ಹಾಕಕ್ಕೆ ಬರಲ್ಲ. ಅವರು ಆ ಒಂದು ಚಾಣಾಕ್ಷತನವನ್ನು ತೋರಿಸಿ ಇಡೀಲಿ ದೂರು ದಾಖಲಾಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಒಂದೇ ದಿನದಲ್ಲಿ 14 ನಿವೇಶನ ವಾಪಸ್ ಕೊಟ್ಟಿರೋಂಥ ಪ್ರಕ್ರಿಯೆ ಮಾಡಿರೋಂಥದ್ದು. ಹಾಗಾಗಿ ಅವರು ವಾಪಸ್ ಕೊಟ್ಟಿರೋ ತಕ್ಷಣ ಅವರು ಶಿಕ್ಷೆ ತಪ್ಪಿಕೊಳ್ಳೋದು ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ ಅವರು ಶಿಕ್ಷೆ ಅನುಭವಿಸ್ತಾರೆ. ಮುಂದಿನ ದಿನಗಳಲ್ಲಿ ಇದು ಇಡೀ ರಾಜ್ಯ ಜನತೆ ಅದನ್ನು ಗಮನಿಸ್ತಾರೆ. ಬಟ್ ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಸಾಕಷ್ಟು ಹಿನ್ನಡೆಗಳಾಗ್ತಿತ್ತು. ನ್ಯಾಯಾಲಯದಲ್ಲಿ ನೀವೇ ವಾದವನ್ನ ಮಂಡಿಸ್ಲಿಕ್ಕೂ ಕೂಡ ಮುಂದಾಗಿದ್ರಿ. ಪದೇ ಪದೇ ಅವರು ಸಮಯಾವಕಾಶವನ್ನ ಕೇಳ್ತಿದ್ದಾರೆ. ಈ ನಡುವೆ ಈಗ ವಿಚಾರಣೆ ಮುಂದಿನ ತಿಂಗಳು ಕೂಡ ಇದೆ. ಏನೆಲ್ಲ ಆಗ್ಬಹುದು ಸರ್ ಮುಂದೆ? ಸರ್, ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬ ಇತರ ಪ್ರಭಾವಿ ವ್ಯಕ್ತಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮೊದಲಿಂದ ಕೂಡ ಮಾಡ್ತಾರೆ. ಅದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಈಗ 17ನೇ ತಾರೀಕು ಒಂದು ವಿಚಾರಣೆ ದಿನಾಂಕ ನಿಗದಿ ಮಾಡಿದರೆ ಅವತ್ತು ಲೋಕಾಯುಕ್ತ ಅಧಿಕಾರಿಗಳು ನನ್ನ ಅರ್ಜಿಗೆ ಒಂದು ತಕರಾರು ಅರ್ಜಿ ಸಲ್ಲಿಸಬೇಕಾಗಿದೆ. ಆ ಅರ್ಜಿ ಸಲ್ಲಿಸಿದ ನಂತರ ಈ ಅಂತಿಮ ವರದಿಗೆ ಸಂಬಂಧಪಟ್ಟಾಗ ಒಂದು ಸೂಕ್ತ ಆದೇಶ ಮಾಡ್ತಿದ್ದು ಮಾನ್ಯ ನ್ಯಾಯಾಲಯ ಒಪ್ಕೊಂಡಿದೆ. ಅವರು ಆ ರೀತಿ ಆದೇಶ ಮಾಡಿದ ನಂತರ ಕಾನೂನು ಪ್ರಕ್ರಿಯೆ ಮುಂದುವರೆದು ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ವಿಚಾರಣೆ ನಡೆದ ಅವ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇಟ್ ಮೀನ್ಸ್ ಮೂಡ ಹಗರಣ ಪ್ರಕರಣ ಹುರುಳಾಗುತ್ತೆ ಅಂತ ನೀವು ಹೇಳ್ತಿದ್ದೀರಿ ಸರ್? ಖಂಡಿತವಲ್ಲ ಸರ್, ಯಾವುದೇ ಕಾರಣಕ್ಕೂ ಮೂಡ ಪ್ರಕರಣದಿಂದ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದಕ್ಕೆ ಪೂರಕವಾದ ಎಲ್ಲ ಸಾಕ್ಷ್ಯಗಳು ಲಭ್ಯ ಇದೆ. ಈಗ ಸ್ವತಃ ಆರೋಪಿಗಳೇ ತಮ್ಮ ತಪ್ಪನ್ನು ಒಪ್ಕೊಂಡು ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅಂತಂದಮೇಲೆ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದೆ ಅಂತೇಳಿ. ಹಾಗಾಗಿ ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಶಿಕ್ಷೆ ಹಾಗೆ ಆಗುತ್ತೆ. ಈಗ ಇಡಿ ವಶಕ್ಕೆ ತೆಗೆದುಕೊಂಡಿದ್ದಲ್ಲ ಸರ್ 98 ಸೈಟ್ಗಳು 100 ಕೋಟಿ ಮೌಲ್ಯದ, ಈಗ ಜೊತೆಗೆ ಹಳೇದು 300 ಯಾರ್ಯಾರ್ದೆಲ್ಲ ಇದೆ ಅಂತ ಹೇಳ್ಬೋದು ಸರ್? ಈಗ ಸರ್, ಈಗ 300 ಕೋಟಿಗೆ ಸಂಬಂಧಪಟ್ಟಾಗಿ 160 ನಿವೇಶನ ಮುಟ್ಗೋಲು ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಆಗಲೇ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಈಗ 92 ನಿವೇಶನ ಯಾರ್ದು ಅನ್ನೋದ್ರ ಬಗ್ಗೆ ಇನ್ನೂ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಬಹುಶಃ ಇವತ್ತು ಆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಆ ಪಟ್ಟಿ ಬಿಡುಗಡೆ ಮಾಡಿದ ಅಂತ ಗೊತ್ತಾಗುತ್ತೆ ಈ 92 ನಿಮಿಷದಲ್ಲಿ ಯಾವ್ಯಾವ ಪ್ರಭಾವಿಗಳ ನಿವೇಶನ ಇದೆ ಅನ್ನೋದು. ಆರಾಮದಿಲ್ಲ ಸರ್, ನ್ಯೂಸ್ ಫಸ್ಟ್ ವರದಿ ಬಿತ್ತರ ಮಾಡಿತ್ತು ಸರ್. ಸಾಕಷ್ಟು ಮಂದಿ ಅಂದ್ರೆ ಯಾವುದೋ ಸತ್ತ ವ್ಯಕ್ತಿಗಳಿಗೆ 90 ವರ್ಷ ಆದ್ಮೇಲೆ ಭೂಮಿ ಕೊಟ್ಟಿರೋದು, ಇನ್ನಾರು ಪ್ರಭಾವಿ ರಾಜಕಾರಣಿಗಳದ್ದು ಎಲ್ಲರದು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಮಾಧ್ಯಮದ ಸಹಕಾರದಿಂದಲೇ ಈ ಒಂದು ಪ್ರಕರಣ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಯಾಕಂದರೆ ಇಡೀ ರಾಜ್ಯದ ಜನಕ್ಕೆ ಈ ಪ್ರಕರಣದ ಇರತಕ್ಕಂಥ ಸತ್ಯನ ತಿಳಿಸೋದಕ್ಕೆ ನಿಮ್ಮ ಚಾನಲ್ ಮತ್ತು ಇತರೆ ಮಾಧ್ಯಮಗಳು ಸಂಪೂರ್ಣವಾಗಿ ನನಗೆ ಬೆಂಬಲವಾಗಿ ನಿಂತಿರೋದಂದರೆ ಈ ಒಂದು ಜಯದ ಹಾದಿಯಲ್ಲಿ ನಾನು ಸಾಗ್ತಾಯಿದ್ದೀನಿ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಮಾಧ್ಯಮದವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.